ವೀಕ್ಷಕರೇ, ಲಯನ್ಸ್ ದಂಪತಿಗಳಿಗಾಗಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ನೇತೃತ್ವದಲ್ಲಿ HPR ಫಿಲ್ಮ್ಸ್ ಅರ್ಪಿಸ್ತಾ ಇರುವಂತಹ ಆದರ್ಶ ದಂಪತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ವೀಕ್ಷಕರೇ, ನೀವು ನೋಡಿದ ಹಾಗೆ ಕಳೆದ 2 ಸಂಚಿಕೆಯಲ್ಲಿ ಆದರ್ಶ ದಂಪತಿ ವಿಶೇಷ ಕಾರ್ಯಕ್ರಮ ಬಹಳ ಮನೋರಂಜನೆಯಿಂದ ಮೂಡಿ ಬಂದಿತ್ತು. ಪ್ರತಿಯೊಬ್ಬರು ಕೂಡ ವಿವಿಧ ಸ್ಪರ್ಧೆಯಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದು ನೋಡುಗರ ಗಮನವನ್ನ ಸೆಳೀತಾ ಇತ್ತು. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿಯಲ್ಲಿ ಮನೋರಂಜನೆ ಸಿಗುತ್ತೆ ಅಂತ ನೋಡೋದಿಕ್ಕೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಮತ್ತೆ ತಡ, ಇವತ್ತಿನ ಆದರ್ಶ ದಂಪತಿ ಸಂಚಿಕೆಯ ಝಲಕ್ಕನ್ನ ನೋಡೋಣ ಅಲ್ವಾ? ಬನ್ನಿ. ಮೂಡಾಯಿ ಗಟ್ಟೋಡ್ದು ಪಟ್ಟಾಯಿ ಕಡಲ ಬಾರೇ, ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ, ಮೂಡಾಯಿ ಗಟ್ಟೊಡ್ದು ಪಟ್ಟಾಯಿ ಕಡಲ ಬಾರಿ, ಬಡಕಾಯಿ ಪಾರ್ಕೂರು ತೆಂಕಾಯಿ ಚಂದ್ರಗಿರಿ, ಇಜ್ಜಿಪ್ಪಿ ನಮ್ಮ ತುಳುನಾಡು ಪಂಚವರ್ಣದ ಪುಂಜದ ಮಣ್ಣಿಗೆ ಅಡ್ಡಗೂರುದು ಸುಲ್ಮಿಲು, ಪಂಚವರ್ಣದ ಪುಂಜದ ಮಣ್ಣಿಗೆ ಅಡ್ಡಗೂರುದು ಸುಲ್ಮಿಲು, ಅಡ್ಡಗೂರುದು ಸುಲ್ಮಿಲು, ಅಡ್ಡಗೂರುದು ಸುಲ್ಮಿಲು. ಆ ಆ ಆ ಅಡ್ಡಗೂರುದು ಸುಲ್ಮಿಲು, ಅಡ್ಡಗೂರುದು ಸುಲ್ಮಿಲು.
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನೋ ತಂದನಾನ ತಾನಿ ತಂದಾನ ತಂದನಾನ 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 Thank you. Gururvishnu Gurudevo Maheshwara Guru Sakshat Parabrahma तस्मै श्री गुरवे नमः तस्मै श्री गुरवे नमः तस्मै
तस्मै श्रीगुरुवे नमः. ಎಕ್ಸಾಕ್ಟಾಗಿ 8 ನಿಮಿಷಗಳ ಕಾಲ ಮೈ ರೋಮಾಂಚನಗೊಳಿಸುವಂಥ ಒಂದು ಶೋ ನೋಡಿದ್ದೇವೆ. ಆ ದೇಹವನ್ನು ಆ ರೀತಿ ಬೆಂಡ್ ಮಾಡ್ತಾರೆ, ಬಟ್ ಮುಖದಲ್ಲಿರ್ತಕ್ಕಂತಹ ನಗು ಮಾಸೋದಿಲ್ಲ ಸರ್. ಇದು ಭಾಳ ಅದ್ಭುತ ಅಂತ ಅನಿಸುವಂಥದ್ದು. ಅವರು ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ ನಾನು ನೋಡಿದ್ದೇನೆ. ಅಲ್ಲಿ ಕೂಡ ಹಾಗೇನೆ ಕಷ್ಟಕರವಾಗಿ ದೇಹವನ್ನು ಬೆಂಡ್ ಮಾಡ್ತಾರೆ, ಬಟ್ ಮುಖದಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಮತ್ತು ನಗು ಒಂದಿಷ್ಟು ಮಾಸೋದಿಲ್ಲ. ಇದು ರೋಮಾಂಚಕ ಅಂತ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದ ಮೆಗಾ ಪ್ರಾಯೋಜಕರಾಗಿರ್ತಕ್ಕಂಥ HPR ಫಿಲ್ಮ್ಸ್ನ ಲಯನ್ ಹರಿಪ್ರಸಾದ್ ರೈ ಅವರು ದಯವಿಟ್ಟು ವೇದಿಕೆ ಬರಬೇಕು. ಡಾಕ್ಟರ್ ಶೇಖ್ ವಾಯಿದ್ ಸರ್ ಅವರು ವೇದಿಕೆ ಬರಬೇಕು. ಈ ಅದ್ಭುತವಾಗಿರ್ತಕ್ಕಂತಹ ಹುಡುಗಿಯನ್ನು ಸನ್ಮಾನಿಸುವಂಥ ಅವಕಾಶ ಕೃಷ್ಣಮೂರ್ತಿ ಆಚಾರ್ಯ ಸರ್ ದಂಪತಿಗಳು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ನಿಮ್ಮ ಪ್ರೆಸೆನ್ಸಲ್ಲಿ ಇವತ್ತು ತನುಶ್ರೀ ಪಿತ್ರೋಡಿಗೆ ಬಹಳ ಚಂದವಾಗಿರ್ತಕ್ಕ ಸನ್ಮಾನ ಆಗ್ತಾ ಇದೆ. ವಾಲ್ಟರ್ ನಂದಳಿಕೆ ಸರ್, ನೀವು ಬರದೇ ಕಾರ್ಯಕ್ರಮ ಇವತ್ತು ಮುಂದಕ್ಕೆ ಹೋಗೋದಿಲ್ಲ. ದಾಯ್ಚಿ ವರ್ಲ್ಡಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ವಾಲ್ಟರ್ ನಂದಳಿಕೆ ನನ್ನೂರಿನವರು, ನನಗವರ ಬಗ್ಗೆ ತುಂಬ ಹೆಮ್ಮೆ ಇದೆ. ದಯವಿಟ್ಟು ವೇದಿಕೆ ಬಂದು ತನುಶ್ರೀ ಪಿತ್ರೋಡಿ ಅವರನ್ನು ಅವರ ಅಪ್ಪ ಮತ್ತು ಅಮ್ಮನ ಪಕ್ಕ ನಿಲ್ಲಿಸಿಕೊಂಡು ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಬಂದದಕ್ಕೋಸ್ಕರ. ಮೊದಲು ಸನ್ಮಾನಿಸುವಂಥ ಅವಕಾಶ ಕೃಷ್ಣಮೂರ್ತಿ ಆಚಾರ್ಯ ದಂಪತಿಗಳು, ಅಮೃತಾ ಮೇಡಮ್ ಅವರು ಬಂದಿದ್ದಾರೆ. ಭಾಳ ಸಂತೋಷ ನನಗೆ. ಭಾಳ ಚಂದವಾಗಿರ್ತಕ್ಕಂಥ ಹುಡುಗಿಯನ್ನು ಶಾಲ್ ಹೊದಿಸಿ ನೀವು ಸನ್ಮಾನಿಸ್ತಾ ಇದ್ದೀರಿ. ಉದಯ್ ಕುಮಾರ್ ಸರ್ ಮುಂದೆ ಬನ್ನಿ ಸರ್, ಫೋಟೋಗೆ ಬರಬೇಕು ನೀವು ಅಂತ ನಂಗೆ ಆಸೆ ಇದೆ. ಅಪ್ಪ ಮತ್ತು ಅಮ್ಮನ ಮಧ್ಯೆ ನಿಂತ್ಕೊಂಡು ಒಂದು ಹುಡುಗಿ ಸನ್ಮಾನ ತಗೋತಾರೆ, ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆ. ಅಧ್ಯಕ್ಷರು ಮುಂದೆ ಬನ್ನಿ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಆಚಾರ್ಯವರು ಉಡುಪಿಯವರು ನಮಗೆಲ್ಲ ಗೊತ್ತಿದೆ. ಭಾಳ ದೊಡ್ಡ ಉದ್ಯಮಿಗಳು, ಕೃಷ್ಣನ ಬಹಳ ದೊಡ್ಡ ಭಕ್ತರು. ಅಮೃತಾ ಮೇಡಮ್ ಅವರು ಬಂದಿದ್ದಾರೆ. ಅವರು ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಕೊಡೋ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ಹೊಂದಿದ್ದವರು, ಸಮಾಜ ಸೇವಕರು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತನುಶ್ರೀ, ವಿಶ್ ಆಲ್ ದ ಬೆಸ್ಟ್. ಮುಂದಿನ ವಿಶ್ವ ದಾಖಲೆ ಯಾವಾಗ ಅಂತ ಕಾಯ್ತಾ ಇದ್ದೇವೆ. 9 ಕಂಪ್ಲೀಟ್ ಆಗಿದೆ. ಮುಂದಿನ ವಿಶ್ವ ದಾಖಲೆನೂ ಕಾಯ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ನನ್ನ ಕೈಯಲ್ಲಿ ಲಿಸ್ಟ್ ಬಂದಿದೆ. ಆ ಲಿಸ್ಟ್ ಪ್ರಕಾರ 10 ಕಪಲ್ಸನ್ನು ಬಹಳ ಪ್ರೀತಿಯಿಂದ ಕರೀತೇನೆ. ಬಂದು ಏನು ಮಾಡಲಿಕ್ಕೆ ಇದೆ ಅಂತ ಹೇಳೋದನ್ನು ಹೇಳ್ತೇನೆ ನಾನು. ಸೆಕೆಂಡ್ ರೌಂಡಲ್ಲಿ ಪ್ರತಿ ಕಪಲಿಗೆ ನಾನು ಸ್ಟೇಜಿಗೆ ಕರೀತೇನೆ. ಅವರಿಗೆ 3 ಆ್ಯಕ್ಟಿವಿಟಿಗಳನ್ನ ಕೊಡಲಿಕ್ಕಿದೆ. 3 ಆ್ಯಕ್ಟಿವಿಟಿಗಳು ಭಾಳ ರೋಮಾಂಚಕವಾಗಿದೆ. ಅವರು ಚೆನ್ನಾಗಿ ಮಾಡ್ತಾರೆ. 10, 10, 10, 30 ಸ್ಕೋರ್ ಇದೆ. ಓವರಾಲ್ ಆಗಿ 10 ಸ್ಕೋರ್ ಇದೆ. ಕ್ರಿಯೇಟಿವಿಟಿಗೆ 10 ಸ್ಕೋರ್ ಇದೆ. ಒಟ್ಟು 50 ಸ್ಕೋರ್ ಜಜಸ್ ಇವತ್ತು ಹಾಕ್ತಾರೆ. 3 ಸುಂದರವಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳಿದೆ. ಅದೇನು ಅಂತ ನಾನು ಸ್ಟೇಜಿಗೆ ಬಂದ ಮೇಲೆ ಹೇಳ್ತೇನೆ. ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಕಪ್ಪಲಿಗೆ ನಮ್ಮ ಚಪ್ಪಾಳಿಗಳನ್ನು ಮೀಸಲಾಗಿರಿಸಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಕಪ್ಪಲಿಗೆ ನಮ್ಮ ಚಪ್ಪಾಳಿಗಳನ್ನು ಮೀಸಲಾಗಿರಿಸಿ ಅವಿನಾಶ್ ಕಾಮತ್ ಮತ್ತು ಅಕ್ಷತಾ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ದಯವಿಟ್ಟು ಚಪ್ಪಾಳಿಗಳ ಮೂಲಕ ವೇದಿಕೆ ಬನ್ನಿ. ನನಗೆ ರೋಷನ್ ಅವರ ಸಹಾಯ ಬೇಕೀಗ ಅಂತ ಭಾವಿಸ್ಕೊಳ್ತೇನೆ ಸರ್. ಸ್ವಲ್ಪ ಈ ಕಡೆ ಬನ್ನಿ ರೋಷನ್. ಅಕ್ಷತಾ, ಹೇಗೆ ಅನ್ನಿಸ್ತಾ ಇದೆ? ಸೆಕೆಂಡ್ ರೌಂಡಿಗೆ ಬಂದಿದ್ದೀರಿ. 59 ಗಂಡ ರಿಜೆಕ್ಟ್ ಮಾಡಿಕೊಂಡು 60ನೇ ಹುಡುಗನ ಸೆಲೆಕ್ಟ್ ಮಾಡಿದಿರಿ. ಈಗ ಫೈನಲಿಗೆ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಹುಡುಗಿ ಫೀಲ್ ನಾವು ಸೆಲೆಕ್ಟ್ ಆಗ್ತೇವೆ ಅಂತ ನಾವು ಅಂದ್ಕೊಳ್ಳೇ ಇಲ್ಲ. ನನಗೆ ಆಶ್ಚರ್ಯ ಇದೆ ಒಂದೇ ಸತಿ. ಖುಷಿ ಆಗ್ತಾ ಉಂಟು ಸರ್. ನಾನು ಒಂದು ಅನುಭವಕ್ಕೆ ಅಂತ ಬಂದೆ. ಒಂದು ಹೊಸ ಅನುಭವದ ಸವಿಯನ್ನು ಸವಿತಾ ಇದ್ದೇನೆ ಈಗ ಅಷ್ಟೇ. ಥ್ಯಾಂಕ್ ಯು. ಅನುಭವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾವತ್ತು ಅನುಭವ ನಮ್ಮನ್ನು ಬೆಳೆಸುವಂಥದ್ದು. 3 ಆ್ಯಕ್ಟಿವಿಟಿ ಇದೆ ಸರ್. 3 ಆ್ಯಕ್ಟಿವಿಟಿ ಇದೆ. ಮೊದಲ ಆ್ಯಕ್ಟಿವಿಟಿ ಏನಪ್ಪ ಅಂದರೆ ಬಹಳ ಸುಂದರವಾಗಿರ್ತಕ್ಕಂತಹ ನಿಮ್ಮ ಇಷ್ಟವಾದ ಭಾವನೆಯ ಹಾಡು. ಬರೀ ಲವ್ ಅಂತಲ್ಲ, ಅದರಲ್ಲಿ ಬೇರೆ ಬೇರೆ ಫೀಲಿಂಗ್ಸ್ಗಳಿದೆ. ಆ ಫೀಲಿಂಗ್ಸನ್ನು ಶೇರ್ ಮಾಡುವಂಥ ಒಂದು ಹಾಡು ನಿಮಗೋಸ್ಕರ ಹಾಡ್ತೇನೆ ನಾನು. ಭಾಳ ಚಂದವಾಗಿರ್ತಕ್ಕಂಥ ಹಾಡನ್ನು ಡೆಡಿಕೇಟ್ ಮಾಡಿ ಭಾಳ ಚಂದವಾದ ಹಾಡು ಬರ್ತಾ ಇದೆ. ಇದು ಪ್ರೀತಿಯ ಹಾಡಲ್ಲ. ಭಾವನೆಗಳನ್ನು ಮೊದಲೇ ಹೇಳ್ತೇನೆ. ಭಾಳ ಸುಂದರವಾಗಿರ್ತಕ್ಕಂಥ ವಿರಹದ ಹಾಡನ್ನು ಹಾಡ್ತೇನೆ. ವಿರಹವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಿಲ್ಲ ನನಗೆ. ನಾನು ಹಾಡ್ತೇನೆ. ವಿರಹದ ಹಾಡು. ನೀವು ಅದನ್ನು ಅಭಿನಯ ಮಾಡಬೇಕು. ಇಬ್ಬರು ಮಾಡಬೇಕು. ವಿರಹವನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಹೇಗೆ ಮಾಡ್ತೀನಿ ನಿಮಗೆಲ್ಲ ಗೊತ್ತಿದೆ. ವಿರಹ ನಿಮಗೆಲ್ಲ ಗೊತ್ತಿದೆ. ಗಂಡ ಬಹಳ ದೂರ ಇದ್ದಾರೆ, ಹೆಂಡತಿ ಬಹಳ ದೂರ ಇದ್ದಾರೆ, ಸಿಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಟಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೂರ ಇದ್ದಾರೆ.
ವಿರಹದ ಭಾವನೆ ಎಕ್ಸ್ಪ್ರೆಸ್ ಆಗ್ತದೆ, ವಿರಹದ ಭಾವನೆ ಎಕ್ಸ್ಪ್ರೆಸ್ ಆಗುವಂಥ ಸುಂದರವಾಗಿರ್ತಕ್ಕಂಥ ಹಾಡು. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಒಂದು ನಿಮಿಷ ನಿಮ್ಗೆ ಇನ್ನೂ ನಾನು ಬ್ರೀಫ್ ಮಾಡ್ತೇನೆ. ವಿರಹದ ಭಾವನೆಯನ್ನ ಇಬ್ಬರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ, ದೂರ ದೂರ ಇದ್ದೀರಿ, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನೋಡ್ಬೇಕು ಅಂತ ಆಸೆ ಇದೆ. ವಿರಹ ಒಳಗಿದೆ, ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ದೂರ ದೂರ ಇದ್ದಾರೆ. ಅವರು ಹೊರಗೆ ನೋಡ್ತಾರೆ, ನೀವು ಹೊರಗೆ ನೋಡ್ತೀರಿ, ವಿರಹವನ್ನ ಫೀಲ್ ಮಾಡ್ಕೋತೀರಿ. ಹತ್ರ ಇಲ್ಲ ಈಗ ವಿರಹವನ್ನ ಫೀಲ್ ಮಾಡ್ಕೊಳ್ಳುವಂತದ್ದು. ರೆಡಿ 1 2 3. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ, ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಚೆನ್ನಾಗಿತ್ತಾ? ಭಾವನೆಗಳು ಎಕ್ಸ್ಪ್ರೆಸ್ ಆಯ್ತಾ? ನಾನು ತುಂಬ ನೆನಪಾಯಿತು ಈ ಹಾಡು ಕೇಳಿದಾಗ. ಹಾಗೆ ಬೇಜಾರಲ್ಲಿ ನಾನು ಅವಳ ಫೋಟೋವನ್ನು ನೋಡಿದೆ ಮತ್ತು ಅವಳಿಗೆ ಫೋನ್ ಮಾಡುವಂಥ ಪ್ರಯತ್ನವನ್ನು ಪಟ್ಟೆ. ಅಟ್ಲೀಸ್ಟ್ ಮಾತಾಡಿ ಆದರೂ ನನ್ನ ಬೇಸರವನ್ನು ಕಡಿಮೆ ಮಾಡ್ಕೊಳ್ಳುವ ಅಂತ. ಸೊ ಆ ಥರದ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟೆ ಸರ್. ಚೆನ್ನಾಗಿ ಮಾಡಿದ್ರಿ ಅವಿನಾಶ್, ಚೆನ್ನಾಗಿ ಮಾಡಿದಿರಿ. ಅಕ್ಷತಾ ಅವರಿಗೆ ಕಷ್ಟ ಆಯಿತು, ಯಾಕಂತ ಹೇಳಿದ್ರೆ ಈವರೆಗೆ ನೀವು ಬಿಟ್ಟಿರಲಿಲ್ಲ ಯಾವತ್ತೂ ಕೂಡ. ಈವರೆಗೆ ಯಾವತ್ತೂ ಅದರಿಂದ ಕಷ್ಟ ಆಯ್ತು ನಿಮಗೆ ಬೇರೆ ಹಾಡು ಕೊಡ್ತೇನೆ, ಚೆನ್ನಾಗಿ ಮಾಡಿ ಸರ್. ಭಾಳ ಸುಂದರವಾಗಿರ್ತಕ್ಕಂಥ ಹಾಡು ಕೊಡ್ತೇನೆ. ಹಿಂದೊಳ ರಾಗ ಬರಲಿ ಸರ್. ತುಂಬ ಫೀಲಿಂಗ್ನ ಹಾಡು. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ. ಏನ್ ಗೊತ್ತಾ ವಿನಾಶ್, ಇದಕ್ಕೆ ನೀವು ಡ್ಯಾನ್ಸ್ ಮಾಡ್ಲಿಕ್ಕಿಲ್ಲ, ಡ್ಯಾನ್ಸ್ ಮಾಡುವಂತಲ್ಲ, ಎಕ್ಸ್ಪ್ರೆಷನ್ ಕೊಡುವಂಥದ್ದು. ಅರ್ಪಣೆ ಡೆಡಿಕೇಶನ್ ಮಾಡುವಂಥದ್ದು. ಎಕ್ಸ್ಪ್ರೆಷನ್ ಕೊಟ್ರೆ ಸಾಕನೆ, ಡ್ಯಾನ್ಸ್ ಬೇಡ. ನಿಮಗೋಸ್ಕರ ಹಾಡು ಕೊಡ್ತೇನೆ 2ನೇ ಬಾರಿಗೆ, ಇಬ್ಬರು ಸೇರಿ ಮಾಡುವಂಥದ್ದು. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಚೆನ್ನಾಗಿತ್ತ ಸರ್? 2ನೇ ಹಾಡು ಕೊಟ್ಟೆ ಅವರಿಗೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ ಸರ್. ಎರಡನೇದು ಮೂಕವಾಗಿ ಮಾಡುವಂಥ ಒಂದು ಆಕ್ಟಿವಿಟಿ ಇದು. ನಾನು ನಿಮಗೆ ಟಾಪಿಕನ್ನು ಕೊಡ್ತೇನೆ, ಕೆಳಗೆ ಹೋಗ್ತೇನೆ ನಾನು, ಇಬ್ಬರು ಸೇರಿದನ್ನು ಅಭಿನಯಿಸುವಂಥದ್ದು. ಇದು ಮೂಕಾಭಿನಯ, ಮಾತನಾಡಲಿಕ್ಕಿಲ್ಲ, ಮೂಕಾಭಿನಯ ಮಾತಾಡುವಂಥದ್ದು. ಅವ್ರು ಏನು ಮಾಡ್ತಾರಂತ ನೀವು ಹೇಳಬೇಕು ನನಗೆ. ಕೆಳಗೆ ಬರ್ತೇನೆ ನಾನು, ಅವರಿಗೆ ಟಾಪಿಕನ್ನು ಕೊಟ್ಟಿದ್ದೇನೆ. ಇದು ಮೂಕಾಭಿನಯ. ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತದೆ ಈಗ. ಮ್ಯೂಸಿಕ್ ಸ್ಟಾರ್ಟ್ ಆದ ಕೂಡಲೇ ಅವರು ಅವರ ಚಟುವಟಿಕೆಯನ್ನು ಮಾಡ್ತಾರೆ. ಮ್ಯೂಸಿಕ್ ಸ್ಟಾರ್ಟ್ ಆಗ 1 2 3 ಸ್ಟಾರ್ಟ್ಸ್. ಸರ್ ಏನು ಮಾಡಿದ್ರು ಹೇಳ್ಬೋದಾ ನೀವು? ಮಳೆ ಬರ್ತಾ ಉಂಟು, ನೆನೆ ಬರ್ದಂತೇಳಿ ಕೊಡೆ ಹಿಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಮೇಲೆ ಹೋಗ್ತಿದ್ದಾರೆ. ಜೋರ್ ಮಳೆ ಬರ್ತಾ ಇದೆ ಅವಿನಾಶ್, ಒಂದೇ ಕೊಡೆಯಲ್ಲಿ ಗಂಡ ಹೆಂಡತಿ ಜೊತೆಗೆ ಹೋಗಿದ್ದೀರಿ. ನೀವು ಶೂಸ್ ತೆಗೆದಿರಿ, ಬಹಳ ಇಷ್ಟ ಆಯ್ತು ನನಗೆ, ಬಹಳ ಇಷ್ಟವಾಗಿ ಬಹಳ ಚೆನ್ನಾಗಿ ಮಾಡಿದಿರಿ ಸರ್. 3ನೇ ಚಟುವಟಿಕೆ ಅದ್ಭುತ ಇದೆ. ಇಬ್ಬರಿಗೂ ಮೈಕ್ ಕೊಡ್ತೇನೆ, ಈಗ ಮಾತಾಡೋ ಸುತ್ತು ಇದು. ಇಬ್ಬರು ಕೂಡ ಶಿಫ್ಟೆಡ್ ರೋಲ್ ಪ್ಲೇನಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಪಾತ್ರಗಳನ್ನು ಬೇರೆ ಮಾಡುವಂಥದ್ದು, ಪಾತ್ರಗಳನ್ನು ಬೇರೆ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡುವಂಥದ್ದು. ಮಾತನಾಡಲಿಕ್ಕಿದೆ, ಖಂಡಿತ ಮಾತಾಡ್ಬೋದು. ಪಾತ್ರಗಳು ಬೇರೆ. ಈಗ ಅವಿನಾಶ್ ಅವರು, ಅಕ್ಷತಾ ಅವರು ಮದುವೆ ಆಗಿಲ್ಲ, ಗಂಡ ಹೆಂಡತಿ ಅಲ್ಲ, ನೀವೀಗ ಫ್ರೆಂಡ್ಸ್ ಮಾತ್ರ. ಇನ್ನು ಮದುವೆ ಆಗಿಲ್ಲ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ, ಇನ್ನು ಮದುವೆ ಆಗಿಲ್ಲ. ಇಬ್ಬರಿಗೂ ಮೈಕ್ ಕೊಡ್ತೇನೆ.
ಮದುವೆ ಆಗೋದಕ್ಕಿಂತ ಮೊದಲು ಇರುವ ಸ್ವಾರಸ್ಯವನ್ನ ಮಾತಾಡ್ಕೊಳ್ತೀರಿ, ಇಲ್ಲಿ ಲವರ್ಸ್ ಆಗಿ ಮಾತಾಡ ಸ್ಟಾರ್ಟ್ ಮಾಡ್ತೀರಿ. ಸ್ವಲ್ಪ ಮಾನಿಟರ್ ಕೊಡಿ, ಬರ್ತಾ ಇಲ್ಲ ಇದರಲ್ಲಿ. ಈಗ ಪ್ರೇಮಿಗಳಾಗಿ ಮಾತಾಡಬೇಕಲ್ಲ, ಒಂದು ಫೋನಲ್ಲಿ ಮಾತಾಡ್ಬೇಕಾ ಅಥವಾ SMS ತರನಾ ಸರ್? ನೀವು ಮಾತಾಡಬೇಕು. ಫೋನ್ ಮಾಡ್ತೇನೆ ಒಂದು. ಅಕ್ಷು, ಎಂತ ಮಾತಾಡ್ತಿದ್ದೆ? ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಲಿಲ್ಲ. ಬ್ಯುಸಿಯಾ? ನೀ ಯಾವತ್ತು ಫೋನಲ್ಲಿ ಮಾತಾಡ್ತಿರ್ತೀಯಲ್ಲ, ಅದಕ್ಕಾಗಿ ಫೋನ್ ಬ್ಯುಸಿ ಬಂತು, ಅದಕ್ಕೆ ಕೇಳಿದೆ ಎಂತ ಮಾತಾಡ್ತಿದ್ದೆ ಅಂತೇಳಿ. ಅಲ್ಲ, ನಾನು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆಲ್ಲ ಫೋನ್ ಬರ್ತಿತ್ತು, ಅದಕ್ಕೆ ನಾನು ಏನು ಇವತ್ತು ಗುಡ್ ಮಾರ್ನಿಂಗ್ ಮೆಸೇಜ್ ಬರಲೇ ಇಲ್ಲ. ಗುಡ್ ಮಾರ್ನಿಂಗ್ ನಾ ಹೇಳಲಿಕ್ಕೆ ಲೇಟ್ ಆಯಿತು, ಗುಡ್ ಮಾರ್ನಿಂಗ್ ಅಂತ ಹಾಕೋದೀಗ. ಹೌದಾ? ಓಕೆ. ನಾನು ಅದೇ ಹೇಳಿದ್ನಲ್ಲ ಹನಿಮೂನಿಗೆ ಹೋಗೋ ವಿಷಯ, ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಬೇರೆದಕ್ಕೆ ನೋಡುವನಾ? ಹಾಂ ಸರಿ, ಅಡ್ಡಿಲ್ಲ. ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ? ನಾವು ಕಾಶಿ, ರಾಮೇಶ್ವರ, ವಿಶ್ವನಾಥ, ಹೀಗೆ ಬೇರೆ ಬೇರೆ. ಮತ್ತೆಂತ ಅಲ್ಲಿಗೆಲ್ಲ ಹೋಗುದಾ ನಾವು? ಹನಿಮೂನಿಗೆ ಕಾಶಿ ರಾಮೇಶ್ವರಕ್ಕೆ ಹೋಗುದಾ? ಅದಕ್ಕೆ ಅಲ್ಲಿಗಲ್ಲ, ಅದಕ್ಕೆ ಬೇಡ ಅಂತ. ಅದೇ ನಿಮ್ಮ ಅಮ್ಮ ಹೇಳ್ತಾ ಇದ್ರು, ಎಲ್ಲಾದರೂ ಒಳ್ಳೆ ಕಡೆಗೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಂತ. ಅದು ಮತ್ತೆ ನಾವು ಹೋಗ್ಬೋದು ನಾವು. ಈಗ ನಾವು ಸ್ವಲ್ಪ ಒಳ್ಳೊಳ್ಳೆ ಜಾಗಕ್ಕೆಲ್ಲ ಹೋಗುವ ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ? ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ? ನಾವು ಕೇರಳ ಮತ್ತು ವಯನಾಡು ಮತ್ತು ಅಲ್ಲಿಂದ ಸ್ವಲ್ಪ ಇದು ಅಂಡಮಾನ್ ನಿಕೋಬಾರಿಗೆ ಹೋಗಿ ಬರುವ. ಹೌದಾ? ಹೌದು. ಮತ್ತು ಫೇಸ್ಬುಕ್ಕಲ್ಲಿ ಇಲ್ವಾ ನೀವು? ಇದ್ದೇನೆ ಫೇಸ್ಬುಕ್ಕಲ್ಲಿ. ನಾನು ಎಷ್ಟು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ, ಪ್ರೊಫೈಲ್ ಸಿಕ್ಕಲೇ ಇಲ್ಲ. ನಾನು ಅದು ಹೈಡ್ ಮಾಡಿ ಇಟ್ಟಿದ್ದೇನೆ. ಹೌದಾ? ಇವತ್ತು ನನಗೋಸ್ಕರ ಒಂದು ಓಪನ್ ಮಾಡ್ಬೋದಾ? ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೇನೆ. ಸರಿ ಸರಿ, ಆಯಿತು. ಧನ್ಯವಾದಗಳು ಅವಿನಾಶ್, ಚೆನ್ನಾಗಿ ಮಾಡಿದಿರಿ. ಇಷ್ಟು ಗಮ್ಮತ್ತು ನೋಡಿ, ಅವರು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ, ಮದುವೆ ಆಗಿಲ್ಲ, ಆಗಲೇ ಹನಿಮೂನ್ ಬಗ್ಗೆ ಪ್ಲಾನ್ ಮಾಡ್ಕೋತಾರೆ. ಹೌದಲ್ಲ? ಈ ಪ್ರೀತಿ ಶಾಶ್ವತವಾಗಿಲ್ಲ ಅಂತ ಆಸೆ ಪಡ್ತೇನೆ. ಅವಿನಾಶ್ ಅವರಿಗೆ ನಿಮ್ಮ ಮಂತ್ರಾಕ್ಷತೆ ಚಪ್ಪಾಳೆಗೊಳ್ಳಬೇಕು ಅಂತ ಭಾವಿಸ್ಕೊಳ್ತೇನೆ. ಧನ್ಯವಾದಗಳು ಅವಿನಾಶ್, ತುಂಬ ಚೆನ್ನಾಗಿ ಮಾಡಿದಿರಿ, ತುಂಬ ಥ್ಯಾಂಕ್ಸ್. ತಗೊಳ್ಳಿ, ಚಪ್ಪಾಳೆಗಳ ಮೂಲಕ ಅವಿನಾಶ್ ಅವರನ್ನು ಕಳಿಸ್ಕೊಡ್ತಾ ಎರಡನೇ ರೌಂಡಿಗೆ ಬಂದಿರತಕ್ಕಂಥ ಎರಡನೇ ಕಪ್ಪಲನ್ನು ಬಹಳ ಪ್ರೀತಿಯಿಂದ ಸ್ಟೇಜಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕೃಷ್ಣ ಪ್ರಸಾದ್ ಮತ್ತು ಶ್ರುತಿ ಮೇಡಮ್ ಅವರು ಸೆಕೆಂಡ್ ರೌಂಡಿಗೆ ಬಂದಿದ್ದಾರೆ. ಸೆಕೆಂಡ್ ರೌಂಡಿಗೆ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ ಸರ್. ಹೇಗೆ ಅನಿಸ್ತಾ ಇದೆ? ಕರಾಟೆ ಬ್ಲ್ಯಾಕ್ ಬೆಲ್ಟ್ ಸರ್, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿಮ್ಗೆ ಈಗ ಮೊದಲ ಆಕ್ಟಿವಿಟಿ ಒಂದು ಸುಂದರವಾದ ಹಾಡನ್ನ ಕೊಡ್ತೇನೆ ಸರ್. ಬೇರೆ ಬೇರೆ ಭಾವನೆ ಹಾಡಿದು, ಬೇರೆ ಭಾವನೆ ಹಾಡು, ಪ್ರೀತಿ ಹಾಡು ಮಾತ್ರ ಅಲ್ಲ, ಬೇರೆ ಭಾವನೆಗಳು ಇದೆ. ಚಂದವಾದ ಹಾಡನ್ನ ಕೊಡ್ತೇನೆ, ಅಭಿನಯವನ್ನ ಮಾಡುವಂಥದ್ದು. ಇಲ್ಲಿ ಯಾವುದೋ ದೇವರನ್ನ ಮನಸ್ಸಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಭಾವಗೀತೆ ಇದು, ಚಂದವಾದ ಭಾವಗೀತೆ. ಪ್ರೀತಿ ಮಾತ್ರ ಅಲ್ಲ, ಎಲ್ಲ ಭಾವನೆ ಡಪ್ತಿರ್ತಕ್ಕಂಥ ಹಾಡು ನಿಮ್ಗೋಸ್ಕರ ಹಾಡ್ತೇನೆ. ಈ ಹಾಡನ್ನ ಅಭಿನಯ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ದೀಪವು ನಿನ್ನದೇ, ಗಾಳಿಯೋ ನಿನ್ನದೇ, ಆರದಿರಲಿ ಬೆಳಕು. ದೀಪವು ನಿನ್ನದೇ, ಗಾಳಿಯೋ ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗೋ ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯೋ ನಿನ್ನದೇ. ಸರ್ ಅಭಿನಯ ಮಾಡಿದ್ರು, ಚಂದ ಎಕ್ಸ್ಪ್ರೆಷನ್ ಮಾತ್ರ ಕೊಡ್ತಾ ಹೋದ್ರಿ. ನಿಮ್ಗೊಂದು ಚಂದವಾದ ಹಾಡ ಕೊಡ್ತೇನೆ, ಮುಂದೆ ಬನ್ನಿ. ಇಬ್ರು ಸೇರಿ ಮಾಡಿ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ನಗುತ್ತಲಿ ಸುಖವಾಗಿರೋ, ಆನಂದದ ಹೊನಲಾಗಿರೋ, ಬಾಳೆ ಸವಿಗಾನ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸರ್. ಮುಂದೆ ಬನ್ನಿ. ಚಟುವಟಿಕೆ ಎರಡನೇ ಚಟುವಟಿಕೆ. ಈಗ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವು ಮೌನವಾಗಿ ಮಾಡುವಂಥದ್ದು. ಏನು ಮಾಡ್ತೀರಂತ ನಿಮ್ಗೆ ಹೇಳ್ತೇನೆ, ಸಭೆ ಅದನ್ನು ಗುರುತಿಸ್ತದೆ. ಚಟುವಟಿಕೆ ಹೇಳಿದಾನೆ, ಕೆಳಗೆ ಬರ್ತೇನೆ.
ಸಾಕಾಗ್ಲಿಲ್ಲ ಅಂತ ಹೇಳ್ತಾರೆ ಸರ್, ಇನ್ನೊಮ್ಮೆ ಕುಡಿಸ್ಬೇಕಂತೆ. ಬಾಯಾರಿಕೆ ಹೋಗಿಲ್ಲ ಅಂತ ಹೇಳ್ತಾರೆ, ಇನ್ನೊಮ್ಮೆ ನೀರು ಕುಡಿಸ್ಬೇಕಂತೆ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ. ನೋಡಿ, ಅದ್ಭುತವಾಗಿರ್ತಕ್ಕಂಥ ಪ್ರೀತಿ. ಸರ್, ಏನ್ ಮಾಡ್ತಾ ಇದ್ದಾರೆ ಹೇಳಿ? ಬಾವಿಂದ ನೀರು ಎಳೆದು ನೀರು ಕುಡಿಸ್ತಾ ಇದ್ದಾರೆ. ಸಿಕ್ಕಿದ್ದಾರೆ, ಸರ್ದಿಯಲ್ಲಿ ನೀರು ಕುಡಿಸ್ತಾ ಇದ್ದಾರೆ. ಗಂಡನಿಗೆ ಹೆಂಡತಿ ನೀರು ಕುಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಫೀಲಿಂಗು. ಚಪ್ಪಾಳೆ ಬರಲಿ ಸರ್. ಇಬ್ರು ಚೆನ್ನಾಗಿ ಮಾಡಿದಿರಿ. ಈಗ ನಿಮ್ಮ ರೋಲ್ ಪ್ಲೇ ಬರ್ತದೆ, ಶಿಫ್ಟೆಡ್ ರೋಲ್ ಪ್ಲೇ. ಈಗ ಗಂಡ ಮತ್ತು ಹೆಂಡತಿ ಬೇರೆ ಪಾತ್ರಕ್ಕೆ ಹೋಗುವಂಥದ್ದು, ನಿಮ್ಮ ಪಾತ್ರವನ್ನು ಬಿಟ್ಟು ಬೇರೆ ಪಾತ್ರಕ್ಕೆ ಹೋಗುವಂಥದ್ದು. ಸರ್, ಬಹಳ ರೋಮಾಂಚಕವಾಗಿ ಇದನ್ನು ಮಾಡೋ ಸಾಧ್ಯತೆ ನಿಮಗಿದೆ. ಇಬ್ಬರಿಗೆ ಮೈಕ್ ಕೊಡ್ತಾರೆ. ಸರ್, ನಿಮ್ಮ ಪಾತ್ರ ಏನೀಗ ಅಂತ ಹೇಳಿದ್ರೆ, ನಿಮ್ಮ ಪಾತ್ರ ಏನು ಅಂತ ಹೇಳಿದ್ರೆ, ಹೆಂಡತಿ ಅಮ್ಮ ಆಗ್ತಾ ಇದ್ದಾರೆ, ನೀವು ಮಗು ಆಗ್ತಾ ಇದ್ದೀರಿ. ಹೆಂಡತಿ ಅಮ್ಮ ಆಗ್ತಾರೆ, ನೀವು ಮಗು ಆಗ್ತಾ ಇದ್ದೀರಿ. ನಿಮ್ಗೆ ಶಾಲೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ, 1ನೇ ಕ್ಲಾಸಿನ ಹುಡುಗ, ನೀವು ಅಳ್ತಾ ಇದ್ದೀರಿ. ನಿಮ್ಮನ್ನು ಸಮಾಧಾನ ಮಾಡಿ ಅಮ್ಮ ಶಾಲೆ ಕಳಿಸ್ಕೊಡ್ಬೇಕು. ನೀವು ಮಗು ಹಠ ಮಾಡ್ತಾ ಇದ್ದೀರಿ, ಅಮ್ಮ ನಿಮ್ಮನ್ನು ಶಾಲೆ ಕಳಿಸ್ಕೊಡ್ತಾರೆ. ಶಾಲೆಗೆ ಹೋಗ್ಲಿಕ್ಕೆ ಮಗುವಿಗೆ ಮನಸ್ಸಿಲ್ಲ. మమ్మే ఇల్లు ఒక స్కూల్ పోరే ఇచ్చి అని పోపుజీ ఎంక పోరే ఇచ్చి ఎంకి ಅವಳು ಟೀಚರ್ ಹಾಕುವೇರು ಯಾನು ಹೋಮ್ವರ್ಕ್ ಪೂರ ಮಲ್ತು ಪೋತೆ ಅಂಡಾರು ತಪ್ಪಾತನ ಬಂಡೆ ಯಾನು ಓಲ್ ತೂದು ಮಲ್ದಿನಿಗೆ ಹೋಮ್ವರ್ಕ್ ಇಲ್ಲಡ್ ಬತ್ತದ ದಾದ ಮಲ್ಪುನು ಓದು ಜರ್ ಓದೋಡ್ ಫಸ್ಟ್ ಬುಲ್ಪುನ ಪೇನಾ ಪುಣ ಹಾಕುದೇರಿ ನೆಡೆ ಪುರ ಹಾಕುದೇರಾರು ತುಲೆ ಟೀಚರ್ಸ್ ನಗಲ್ ದ್ಯಾಗ್ ಹಾಕುವೇರು, ಪೇರೆಂಟ್ಸ್ ನಗಲ್ ದ್ಯಾಗ್ ಹಾಕುವೇರು. ಬಿಕಾಸ್ ಈರು ಮಿಸ್ಟೇಕ್ ಮಲ್ಪರ್. ಅಣ್ಣಮ್ಮ ಅಂಚತ್ತವು ಯಾನ್ ಬರಣಿ ಬರೆದು ಕೊಡ್ತೀನಿ ಇರು ಬರಿ ಮಲ್ತಿನ ಅಂಚನೆ ಪಲ್ದೇನು ಬರೆದೆ ಮಿಸ್ಟೇಕ್ ಆಪುಂಡು ಇನ್ನು ಒಂಜಿ ಪೋಯ್ ಯಾನ್ ಟೀಚರ ಪನ್ಪ ಎಂಕ ಬೋರಿಜ್ಜಿ ಅಮ್ಮ ಯಾನ್ ಶಾಲೆ ಹೋಬುಜಿ ಎಂಕ ಆಬುಜಿ ಆ ಹೋಬುಜಿ ಶಾಲೆಗೆ ಯಾನ್ ನನ್ನ ಇಲ್ಲಡ್ ದಿಂಚಿ ಯಾನ್ ಪೋಪೆ ಬೇತೆ ಕಡೆ ತುಕ ಇನ್ನು ಒಂಜಿ ದಿನ ಪೋದು ಬರ್ಕ ಎನ್ನಡ್ದ ಆಬುಜಿ ಅಮ್ಮ ಎನ್ನಡ್ದ ಆಬುಜಿ ಯಾನ್ ಪೋರ ಆಬುಜಿ ಇತ ಪೋಯ್ ಜಡ ಎಕ್ಸಾಮ್ ಉಂಡು. ಎಕ್ಸಾಮ್ ಎಂಚ ಬರೆಪರ್ ಮಲ್ಲ ಜನ ವರ್ಷ ಫ್ಯೂಚರ್ ಮಾತೆರ್ಲಕ ಇಂಜಿನಿಯರ್ ಡಾಕ್ಟರ್ಸ್ ಇದನ್ನ ಇರ್ನ ಕಾರ್ದ ಮಿತ್ ಈರ್ ಉಂತೋರ್ಚ ಬಾಬು ಅಮ್ಮ ಎಂಕ ಹಾಕಿರಡ ಪೋಡಿಗೆ ಪುಂಡಿ ಏನೆಲ್ಲ ಪನ್ ಮಲ್ಪ್ಲೇತ ಅರಡ ಪನ್ಲೇತ ಟೀಚರ್ಸ್ ನಗಲ್ ಹಾಕುಂದಾಗ ನಮ್ಮ ಎಡ್ಡೆಗ್ ಇರ್ನ ಎಡ್ಡೆಗ್ ಇತ್ತೆ ಇರಿಗೆ ಹಾಕಿ ಜಡ ಮಲ್ಲೈ ಬೊಕ ಹಾಕರ ಆಪುಂಡ ಇತ್ತೆ ಇರೇನ್ ಅಗಲು ಶೇಪ್ ಕನ್ನೊಂದುಲ್ಲೇರ್ ಹಾಕದ ಪೆಟ್ಟು ಹಾಕದ ನೀರನ್ ಎಡ್ಡೆ ಮಲ್ತೊಂದುಲ್ಲೇರ್. ಸೊ ಒಂಚೂರು ಇನಿ ಒಂಜು ದಿನ ಪೋಲೆ ತುಲೆ ಟೀಚರ್ಸ್ ಇನಿ ಲವ್ ಮಲ್ಪುವೇರಿ. ಥ್ಯಾಂಕ್ ಯು ವೆರಿ ಮಚ್. ನಂಗೆ ಇವತ್ತು ಟೀಚರ್ ಭಾಳ ಇಷ್ಟವಾಗಿಬಿಟ್ರು ಅಂತ ಹೇಳುವಂಥದ್ದು, ಅಮ್ಮ ಭಾಳ ಇಷ್ಟವಾಗಿಬಿಟ್ರು ಇವತ್ತು. ಈ ಬಾಬು ಅಂತ ಕರೆದು ಭಾಳ ಇಷ್ಟ ಆಯಿತು ನನಗೆ, ಹೌದಲ್ಲ? ಆ ಬಾಬುನಿಗೊಮ್ಮೆ ಚಪ್ಪಾಳೆ ಬರಲಿ ಅಂತ ಹೇಳ್ತೇನೆ. ಈ ಪ್ರೀತಿಗೆ ಧನ್ಯವಾದಗಳು ಸರ್, ಚೆನ್ನಾಗಿ ಮಾಡಿದಿರಿ. 3 ಆಕ್ಟಿವಿಟಿ ಕೂಡ ತುಂಬ ಸ್ಕೋರ್ ತಗೊಂಡಿದ್ದೀರಿ. ಚಪ್ಪಾಳೆಗಳ ಮೂಲಕ ಕಳಿಸ್ಕೊಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ರೋಹನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಕೆಂಡ್ ಸೆಲೆಕ್ಟ್ ಆಗಿದ್ದೀರಿ, ತುಂಬ ಹೆಮ್ಮೆ ಇದೆ. ಪ್ರಿಯಾಂಕಾ ಮೇಡಮ್, ಹೇಗೆ ಅನ್ನಿಸ್ತಾ ಇದೆ? ವರ್ಷೆ ಬರ್ತಾ ಇಲ್ಲ. ಹ್ಯಾಪಿ ಸರ್, ಖುಷಿ ಆಗ್ತಾ ಉಂಟು. ಬಟ್ ರೋಷನ್ ಹೇಳುವಾಗ ಡೌಟ್ ಆಯ್ತು, ಇದು ನಮ್ದೇ ಇಲ್ಲ ಅಂತ. ಒಂದು ಅಕ್ಷರ ಮಿಸ್ ಎಷ್ಟು ಕಷ್ಟ ಆಗುತ್ತಲ್ಲ ಅಂತ ನಂಗೆ ಹೇಳ್ತಾ ಇದ್ದೇನೆ ಸರ್. 3 ಆಕ್ಟಿವಿಟಿ ಇದೆ, ಚೆನ್ನಾಗಿ ಮಾಡಿ ಸರ್. ಫಸ್ಟ್ ಒಂದು ಹಾಡು ಬರ್ತಾ ಇದೆ, ಬರೀ ಪ್ರೀತಿ ಭಾವನೆಗಳೆಲ್ಲ, ಬೇರೆ ಭಾವನೆ ಹಾಡು ಕೂಡ ಉಂಟು. ಅದರಲ್ಲಿ ಬೇರೆ ಭಾವನೆ ಹಾಡು ಕೂಡ ಉಂಟು. ಈ ಎಕ್ಸ್ಪ್ರೆಸ್ ಮಾಡಿ ಡ್ಯಾನ್ಸ್ ಮಾಡಬೇಕು ಅಂತಿಲ್ಲ, ನನಗೆ ಭಾವನೆಗಳು ಸಾಕು. ಭಾಳ ಚಂದವಾಗಿರ್ತಕ್ಕಂಥ ಹಾಡು ನಿಮಗೋಸ್ಕರ. ಬೇರೆ ಭಾವನೆಯ ಭಾಳ ಚಂದವಾದ ಹಾಡು, ಬರೀ ಪ್ರೀತಿ ಮಾತ್ರ ಅಲ್ಲ, ಅಪ್ಪಿಕೊಂಡು ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಭಾಳ ಸುಂದರವಾಗಿರ್ತಕ್ಕಂಥ ಶಿವರಂಜನಿ ಹಾಡುಕೊಡ್ತೇನೆ. ನೀ ಮೀಟಿದ ದುಃಖದ ಹಾಡು ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನೋಳು ಬೆರೆವಂತ ಮನಸಾಗಿದೆ.
ಜನುಮದ ಕಥೆಯೆಂದು ಮನ ಹಾಡಿದೆ ಹೋ ನೀ ಮೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ದುಃಖದ ಹಾಡು ದುಃಖದ ಹಾಡು ದುಃಖದ ಹಾಡು ತುಂಬ ಒಳ್ಳೆ ಫೀಲಿಂಗ್ಸ್ ಉಂಟು ಮೇಡಮ್. ಇದರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡಿ ಅಂತ ಹೇಳ್ತೇನೆ. ಎರಡನೇ ಹಾಡು ಕೊಡ್ತೇನೆ ನಿಮಗೆ ನಾನು. ಇಬ್ಬರಿಗೂ ಉಂಟು, ಇಬ್ಬರು ಸೇರಿ ಮಾಡಬೇಕಾದ್ರು ಮತ್ತೆ ಶಿವರಂಜನಿ ಕೊಡ್ತೇನೆ. ಇದು ತುಂಬ ಫೀಲಿಂಗ್ ಇರ್ತಕ್ಕಂಥ ಹಾಡು, ತುಂಬ ಫೀಲಿಂಗ್ ಇದೆ, ರೋಮಾಂಚಕವಾಗಿರ್ತಕ್ಕಂಥ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡಿ ನಿಮಗೋಸ್ಕರ ಹಾಡ್ತೇನೆ. ಜನುಮದ ಗೆಳತಿ ಜನುಮದ ಗೆಳತಿ तुमसे मिलकर ना जाने क्यों तुमसे मिलकर ना जाने क्यों और भी कुछ याद आता है तुमसे मिलकर ना जाने क्यों. ಇಬ್ರು ಚೆನ್ನಾಗಿ ಮಾಡಿದಿರಂತ ನಂಗೆ ಅನಿಸ್ತಾ ಇದೆ. ಈಗ ಮೌನವಾಗಿ ಮಾಡುವಂಥ ಆಕ್ಟಿವಿಟಿ ಇದು ಮೂಕಾಭಿನಯ ಅಂತ ಹೇಳ್ತೇನೆ. ಇಬ್ರು ಸೇರಿ ಮಾಡಿ ಪ್ರಯತ್ನ ಮಾಡಿ. ಚಟುವಟಿಕೆ ಕೊಟ್ಟಿದ್ದೇನೆ ಅವರಿಗೆ. ಸರ್ ಮುಳ್ಳು ತೆಗಿಲೇ ಇಲ್ಲ ಅಂತ ಭಾವಿಸ್ಕೊಳ್ತೇನೆ. ಮುಳ್ಳು ತೆಗೆದ್ರ ಅವರು ಕಾಲಿಗೆ ಚುಚ್ಚಿರ್ತಕ್ಕಂಥ ಮುಳ್ಳು ತೆಗೆಯುವಂಥ ಅವಕಾಶ. ಸರ್ ಚೆನ್ನಾಗಿ ಮಾಡಿದಿರಂತ ನಂಗೆ ಅನಿಸ್ತಾ ಇದೆ. ಸರ್ ಮೂಕಾಭಿನಯ ಚೆನ್ನಾಗಿ ಮಾಡಿದಿರಿ, ಚಪ್ಪಾಳೆಗಳು ಪಡ್ಕೊಂಡಾಯ್ತು. ಇದು ಕೊನೆ ಚಟುವಟಿಕೆ ಚೆನ್ನಾಗಿ ಮಾಡಿ ಸರ್. ಈಗ ಶಿಫ್ಟೆಡ್ ರೋಲ್ ಪ್ಲೇ. ನೀವೀಗ ಅಜ್ಜಿ ಆಗ್ತೀರಿ, ಅವರ ಮೊಮ್ಮಗ ಆಗ್ತಾರೆ. ಅವರಿಗೆ ನೀವು ಕತೆ ಹೇಳ್ತೀರಿ. ಕಾಲ ಮೇಲೆ ಮಲಗಿಸ್ಕೊಂಡು ಅಜ್ಜಿ ಮೊಮ್ಮಗಳಿಗೆ ಕತೆ ಹೇಳ್ತಾರೆ. ಅವರಿಗೆ ಪುಲ್ಲಿ ನೀವು ಅಜ್ಜಿ, ಮೈಕ್ ಕೊಡ್ತಾರೆ, ನಿಮಗೆ ಮಾತಾಡಿ. ಅಜ್ಜಿ ಕಾಲ ಮೇಲೆ ಮೊಮ್ಮಗ ಮಲಗಿಕೊಂಡು ಕಥೆಯನ್ನು ಕೇಳುವಂಥದ್ದು. ಅಜ್ಜಿ ಕತೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಿ ಅಜ್ಜಿ ನಂಗೊಂದು ಕತೆ ಹೇಳಿ ಅಜ್ಜಿ. ಕತೆ ಹೇಳ್ತೀನಿ. ನೀವು ಕತೆ ಹೇಳಿ, ನಾವು ಮಲಗಲಿಕ್ಕೆ ಟ್ರೈ ಮಾಡ್ತೇನೆ. ಒಳ್ಳೆ ಇರಲಿ ಕತೆ. ಮಗ, ಒಂದು ದಿನ ಒಂದು ಅಜ್ಜ ಮತ್ತೆ ಅಜ್ಜಿ ಇದ್ರು ಆಯ್ತಾ. ಅವರಿಗೆ ಒಂದು ಮಗ ಇದ್ದ. ಆ ಮಗನಿಗೆ ಒಬ್ಳು ಹೆಂಡತಿ ಸಿಕ್ಕಿದ್ಲು. ಹೆಂಡತಿ ನನ್ನ ಅಮ್ಮಂತರವಾ? ನಿನ್ನ ಅಮ್ಮಂತರನೇ. ಆವಾಗ ಅವರಿಗೆ ಒಂದು ಮಗಳು ಹುಟ್ಟಿದ್ಲು. ಆ ಮಗಳ ಹೆಸರು ಸ್ಕೈಲ. ಆ ಸ್ಕೈಲನಿಗೆ ಆ ಅಜ್ಜಿ ಇದ್ದಾಳಲ್ಲ, ಎಷ್ಟು ಚಂದ ಮಾಡಿ ನೋಡ್ತಿದ್ದಂತ ಹೇಳಿದ್ರೆ, ಬೆಳಗ್ಗೆ ಡೈಲಿ ಎದ್ದು ತಿಂಡಿ ಕೊಡುದು. ಮತ್ತೆ ಮತ್ತೆ ಏನಾಯ್ತಜ್ಜಿ? ಅಜ್ಜಿ ಆಗ್ತಾ ಇಲ್ಲ ಮಗ. ನೀರು ಕುಡೀರಜ್ಜಿ. ಅಜ್ಜಿ ಅಭಿನಯಕ್ಕೆ ನಾನು ಫಿದಾ ಆಗಿದ್ದೇನೆ.
ಅಜ್ಜಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಕೆಮ್ಮು ಅಂತ ಬಹಳ ನ್ಯಾಚುರಲ್ ಆಗಿ ಬಂದಿದೆ. ಈ ಪ್ರೀತಿ ಅದ್ಭುತ ಅಂತ ಭಾವಿಸ್ಕೊಳ್ತಾರೆ. ಈ ದಂಪತಿಗಳಿಗೆ ನಿಮ್ಮ ಚಪ್ಪಾಳೆಗಳನ್ನು ಮೀಸಲಾಗಿರಿಸಂತ ವಿನಂತಿ ಮಾಡ್ಕೋತೇನೆ. ಚೆನ್ನಾಗಿ ಮಾಡಿದ್ದೀರಿ ಸರ್. ರೋಹನ್ ಮತ್ತು ಪ್ರಿಯಾಂಕಾ ಮೇಡಮಿಗೆ ಧನ್ಯವಾದ ಹೇಳ್ತೇನೆ. ಇಬ್ಬರು ಚೆನ್ನಾಗಿ ಮಾಡಿದಿರಿ. ಮೈಕನ್ನು ಕೊಟ್ಟು ಬನ್ನಿ. ತುಂಬ ಥ್ಯಾಂಕ್ಸ್ ನಿಮಗೆ. ಸ್ನೇಹಿತರೆ, ಮುಂದಿನ ಕಪಲ್ಸ್, ಸೆಕೆಂಡ್ ರೌಂಡಿಗೆ ಆಯ್ಕೆಯಾಗಿರ್ತಕ್ಕಂಥ ಮುಂದಿನ ಕಪಲ್ ರಸ್ಲೀನ್ ಮತ್ತು ಜಸ್ಲೀನ್. ಸರ್, ಆಯ್ಕೆಯಾಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಸೆಕೆಂಡ್ ರೌಂಡಿಗೆ ಬಂದಿದ್ದೀರಿ. ನಾವು ಮೊದಲನೇ ಸಲ ಇದರಲ್ಲಿ ಭಾಗವಹಿಸ್ತಿದ್ದೇವೆ. ಆದರ್ಶ ದಂಪತಿ ಇದುವರೆಗೆ ನಾವು ಭಾಗವಹಿಸ್ತಿಲ್ಲ. ತುಂಬ ನಾವು ಕೆಲವ್ರದ್ದು ಆ್ಯಕ್ಟಿವ್ ಎಲ್ಲ ನೋಡಿದ್ದೇವೆ. ತುಂಬ ಖುಷಿ ಆಯಿತು. ನಾವು ಸಹ ಸೆಕೆಂಡ್ ರೌಂಡಿಗೆ ಬಂದು ತುಂಬ ಖುಷಿ ಆಗ್ತಾ ಉಂಟು ಸರ್. ತುಂಬ ಥ್ಯಾಂಕ್ಸ್ ಮೇಡಮ್. ಮೇಡಮ್, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ನಾನೀಗ ನಿಮಗೆ ಸುಂದರವಾದ ಅಭಿನಯದ ಹಾಡನ್ನು ಕೊಡ್ತೇನೆ. ಅಭಿನಯ ಮಾಡಲಿಕ್ಕೆ ಅವಕಾಶ ಇದೆ. ಮುಂದೆ ಬನ್ನಿ ಸರ್. ಇದು ಬರೇ ಪ್ರೀತಿಯ ಭಾವನೆಗಳು ಮಾತ್ರ ಅಲ್ಲ, ಬೇರೆ ಭಾವನೆ ಕೂಡ ವ್ಯಕ್ತ ಆಗಿರುವಂಥದ್ದು. ಬಹಳ ಚಂದವಾಗಿರ್ತಕ್ಕಂಥ ಹಾಡು ನಿಮ್ಗೆ ಕೊಡ್ತೇನೆ. ಬಹಳ ಚಂದವಾಗಿರ್ತಕ್ಕಂಥ ಹಾಡು ಸರ್. ಯಾವ ರಾಗ ಆದ್ರೂ ಪರವಾಗಿಲ್ಲ ಸರ್. ಬೀಮ್ ಪ್ಲಸ್ ಆಗ್ಬೋದು. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಠಿ, ಬೇರೆ ಯಾರಿಲ್ಲ. ಚಂದ್ರನ ಕಾಂತಿಗೆ ಚಂದ್ರನೇ ಸಾಠಿ, ಹೋಲಿ ಬರಾರಿಲ್ಲ. ನಿನ್ನ ಹೋಲಿ ಬರಾರಿಲ್ಲ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಠಿ, ಹೋಲಿ ಬರಾರಿಲ್ಲ. ಚಂದ್ರನ ಕಾಂತಿಗೆ ಚಂದ್ರನೇ ಸಾಟಿ, ಹೋಲಿ ಬರಾರಿಲ್ಲ. ನಿನ್ನ ಹೋಲಿ ಬರಾರಿಲ್ಲ. ಸರ್, ಚೆನ್ನಾಗಿ ಮಾಡಿದಿರಿ. ಫಸ್ಟ್ ಆಕ್ಟಿವಿಟಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಆಕ್ಟಿವಿಟಿ ಕೊಡ್ತಾ ಇದ್ದೇನೆ. ಇದು ಮೂಕವಾಗಿ ಮಾಡುವಂಥದ್ದು. ಜನ ಅದನ್ನು ಗುರುತಿಸಬೇಕು ಅಂತ ಆಸೆ ಪಡ್ತೇನೆ. ಚಂದವಾದ ಆಕ್ಟಿವಿಟಿ ಕೊಟ್ಟಿದ್ದೇನೆ. ಅವ್ರು ಚೆನ್ನಾಗಿ ಮಾಡ್ತಾರೆ. ಇದಕ್ಕಿಂತ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಚಪಾಳೆ ಬರಲಿ ಅಂತ ಮಾತ್ರ ಬಾಕಿ ಉಂಟು. ಒಂದು ಆಕ್ಟಿವಿಟಿನ ಇದಕ್ಕಿಂತ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಆಗಿ ನೀವು ಮಾಡಿದಿರಿ ಸರ್. ಏನು ಮಾಡಿದಿರಿ ಅಂತ ಹೇಳೋದನ್ನ ಖಂಡಿತವಾಗಿ ಗುರುತಿಸಬಹುದು ನೀವು ಸರ್. ಹೇಳ್ಬಹುದಾ? ಅವರೊಬ್ಬ ಶಿಲ್ಪಿ. ಅವರು ಒಂದು ಕಲ್ಲಿನ ರೂಪ ಇತ್ತು, ಅದನ್ನ ಶಿಲ್ಪಿ ಒಂದು ಶಿಲಾಬಾಲಿಕೆಯಾಗಿ ಮಾಡಿರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್. ಪರ್ಫೆಕ್ಟ್ ಅಂತ ನಂಗೆ ಅನಿಸ್ತಾ ಇದೆ.
ಸರ್ ಶಿಫ್ಟೆಡ್ ರೋಲ್ ಪ್ಲೇ 3ನೇ ಚಟುವಟಿಕೆ ಇವತ್ತು. 3ನೇ ಚಟುವಟಿಕೆ ಇಬ್ರು ಕೂಡ ಸಣ್ಣ ಮಕ್ಕಳಾಗ್ತಾ ಇದ್ದೀರಿ, ಜೊತೆಯಾಗಿ ಜುಬ್ಲಿ ಆಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೀರಿ. ಸಣ್ಣ ಸಣ್ಣ ಮಕ್ಕಳು ನೀವೀಗ, ದೊಡ್ಡವರು ಅಲ್ವೇ ಅಲ್ಲ ಸರ್. ನೀವೀಗ LKG UKG ಮಕ್ಕಳು ಜೊತೆಯಾಗಿ ಆಟ ಆಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೀರಿ. ಬ್ಯಾಗ್ ಹಾಕೊಂಡು ಬೆನ್ನಿಗೆ ಹಾಕೊಂಡು ಹೊರಡ್ತಾ ಇದ್ದೀರಿ. ಚಿಕ್ಕ ಮಕ್ಕಳು ನೀವು, ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳು. ಮ್ಯೂಸಿಕ್ ಬೇಕು ಸರ್. ಇದಕ್ಕಿಂತ ಚೆನ್ನಾಗಿ ಸರ್ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂಗೆ ಅನಿಸ್ತಾ ಇದೆ ಈ ದಂಪತಿಗಳಿಗೆ ತುಂಬಾ ಚಪ್ಪಾಳೆ ಬೇಕು ಅಂತ ಅನಿಸ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಪಲ್ ಅಂತ ಅನಿಸ್ತಾ ಇದೆ. ಚಪ್ಪಾಳೆ ಮೂಲಕ ಅವರನ್ನ ಮ್ಯೂಸಿಕ್ ಮೂಲಕ ಬೀಳ್ಕೊಡ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್, ಚೆನ್ನಾಗಿ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ. ಹೀಗೆಯೇ ಎಲ್ಲ ದಂಪತಿಗಳು ಕಷ್ಟ ಸುಖಗಳಲ್ಲಿ ಒಂದಾಗಿದ್ದು ಎಲ್ಲೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಜೀವನ ಪರ್ಯಂತ ಖುಷಿಯಾಗಿರಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.